ಶಿಶುವಿನ ಆರೈಕೆ ಅತ್ಯಂತ ಜಾಗರೂಕತೆಯಿಂದ ಮತ್ತು ಪ್ರೀತಿಯಿಂದ ಮಾಡಬೇಕಾದ ಒಂದು ಮಹತ್ವದ ಹೊಣೆಗಾರಿಕೆಯಾಗಿದೆ. ಹೊಸದಾಗಿ ಜನಿಸಿದ ಮಗುವಿನ ದೇಹ ತುಂಬಾ ನಾಜೂಕಾಗಿರೋದ್ರಿಂದ ಸ್ವಚ್ಛತೆ, ಪೋಷಣೆ ಮತ್ತು ಸುರಕ್ಷತೆ ಎಲ್ಲವೂ ಮುಖ್ಯವಾಗುತ್ತೆ. ಮೊದಲನೇದಾಗಿ ತಾಯಿಯ ಹಾಲು ಶಿಶುವಿಗೆ ಅತ್ಯುತ್ತಮ ಆಹಾರ. ಜನನವಾದ ತಕ್ಷಣದಿಂದಲೇ ಶಿಶುವಿಗೆ ತಾಯಿಯ ಹಾಲು ನೀಡುವ ಅವಶ್ಯಕತೆ ಇದೆ. ಇದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಶರೀರದ ಬೆಳವಣಿಗೆಯಲ್ಲಿಯೂ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮೊದಲ 6 ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ತಾಯಿಯ ಹಾಲನ್ನೇ ನೀಡುವುದು ಉತ್ತಮ ಎಂದು ವೈದ್ಯರು ಸಲಹೆಯನ್ನು ನೀಡ್ತಾರೆ. ಶಿಶುವಿಗೆ ಸ್ವಚ್ಛತೆಯು ಅತಿ ಮುಖ್ಯ. ಮಗುವಿಗೆ ದಿನಾ ತಾಜಾ ನೀರಿನಿಂದ ಸ್ನಾನ ಮಾಡಿಸಿ, ಮೃದುವಾದ ಬಟ್ಟೆಯನ್ನು ಧರಿಸಬೇಕು. ಡೈಪರ್ ಬಳಸುವಾಗ ಅವನ್ನ ಸಮಯಕ್ಕೆ ಬದಲಾಯಿಸಬೇಕು. ಇಲ್ಲವಾದ್ರೆ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು. ಮಗುವಿನ ಚರ್ಮ ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಯಾವುದೇ ಕಠಿಣ ರಾಸಾಯನಿಕ ವಸ್ತುಗಳನ್ನು ಬಳಸಬಾರದು. ನಿದ್ರೆ ಕೂಡ ಶಿಶುವಿನ ಬೆಳವಣಿಗೆಗೆ ಬಹಳ ಮುಖ್ಯ. ಶಿಶು ದಿನಕ್ಕೆ 14ರಿಂದ 17 ಗಂಟೆಯವರೆಗೆ ನಿದ್ರೆ ಮಾಡುವುದು ಸಾಮಾನ್ಯ. ಮಗುವಿಗೆ ಶಾಂತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ನಿದ್ರೆ ಮಾಡಲು ಅವಕಾಶ ನೀಡಬೇಕು. ಮಗು ಮಲಗುವ ಸ್ಥಳ ಸ್ವಚ್ಛವಾಗಿದ್ದು ಗಾಳಿಯ ಓಟ ಸರಿಯಾಗಿರಬೇಕು. ಇದೇ ವೇಳೆ ಶಿಶುವಿನ ಆರೋಗ್ಯವನ್ನ ನಿಯಮಿತವಾಗಿ ಪರಿಶೀಲಿಸುವುದು ಮುಖ್ಯ. ಸಮಯಕ್ಕೆ ಸರಿಯಾಗಿ ಲಸಿಕೆಯನ್ನ ಹಾಕಿಸಬೇಕು. ಯಾವುದೇ ಅಸಾಧಾರಣ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಮಗುವಿನ ತೂಕ, ಎತ್ತರ ಮತ್ತು ಬೆಳವಣಿಗೆಯನ್ನ ಗಮನಿಸ್ತಾ ಇರಬೇಕು. ಮಗುವಿನ ಮನೋವಿಕಾಸಕ್ಕೂ ಪೋಷಕರ ಪ್ರೀತಿ ಮತ್ತು ಗಮನ ಅಗತ್ಯ. ಮಗು ಅಳುವಾಗ ಅದಕ್ಕೆ ಸ್ಪಂದಿಸುವುದು, ಮಾತನಾಡುವಾಗ ಮೃದುವಾಗಿ ಹಿಡಿದುಕೊಳ್ಳುವುದು ಎಲ್ಲವೂ ಅದರ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತದೆ. ಒಟ್ನಲ್ಲಿ ಶಿಶುವಿನ ಆರೈಕೆ ಅಂದ್ರೆ ಕೇವಲ ಆಹಾರ ನೀಡುವುದಷ್ಟೇ ಅಲ್ಲ, ಅದು ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಒಳಗೊಂಡಿದೆ. ಸರಿಯಾದ ಆರೈಕೆ ಮತ್ತು ಪ್ರೀತಿಯಿಂದ ಮಗು ಆರೋಗ್ಯವಾಗಿಯೂ ಸಂತೋಷವಾಗಿಯೂ ಬೆಳೆಯುತ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.